ಹಾಯ್ ಎಲ್ಲರಿಗೂ. ನಾವಿವತ್ತು ಡ್ರೀಮ್ಸ್ ಕೆಫೆಗೆ ಹೋಗ್ತಿದ್ದೀವಿ. ನಮ್ಮ ಮನೆಯಿಂದ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿದೆ ಈ ಕೆಫೆ. ಈಗ ಹೋಗ್ತಿದ್ದೀವಿ. ಹೋಗ್ತಾ ನಾನು ಆ ಕೆಫೆ ಯಾವ ರೀತಿ ಇರುತ್ತೆ ಅನ್ನೋ ಪರಿಚಯನ ನಿಮಗೆ ಮಾಡಿಸ್ಕೊಡ್ತೀನಿ, ಆಯಿತಾ? ಬನ್ನಿ ಹೋಗೋಣ. ನಮ್ಮ ಮನೆಯಿಂದ ಹೊರಡೋರು ಜಾಗದಲ್ಲೇ ಈ ಟೆಂಪಲ್ ಇದೆ, ಪಕ್ಕದಲ್ಲೇ. ಈ ಟೆಂಪಲ್ ಒಂದು ಆಂಜನೇಯ ಟೆಂಪಲ್. ಈ ಟೆಂಪಲ್ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾವು ಕೆಫೆ ಕಡೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇದು ಬಂದು ನಾಗಮಂಗಲ ಟು ಮೈಸೂರು ರೋಡು. ಪಕ್ಕದಲ್ಲೇ ಒಳ್ಳೆ ವೆದರ್ ಇರೋ ಥರ ಕೆರೆ ಸಿಗುತ್ತೆ, ಬೆಟ್ಟ ಸಿಗುತ್ತೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲಲ್ಲ. ನೋಡಿ, ಈಗ ಓಡ್ತಾ ಇದ್ದೀವಿ, ಕೆರೆ ಕಡೆಯಿಂದನೇ ಪಾಸ್ ಆಗ್ತಿದ್ದೀವಿ. ಈ ಕೆರೆಯಿಂದ ಇನ್ನೊಂದು ಸ್ವಲ್ಪ ಒಂದು 300 ಮೀಟ್ರ್ ಮುಂದೆ ಹೋದರೆ ಈ ಕೆಫೆ ಕಾಣಿಸುತ್ತೆ. ಈ ಕೆಫೆ ಎಂಟ್ರೆನ್ಸು ತುಂಬಾ ಚೆನ್ನಾಗಿದೆ. ಒಳಗಡೆ ಹೋದ ತಕ್ಷಣ ನೋಡಿ, ನಾವೀಗ ರೀಚ್ ಆದ್ವಿ ಕೆಫೆಗೆ ರೀಚ್ ಆದ ತಕ್ಷಣ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಿದ್ದೀವಿ. ಬಿಸಿಲು ಬೇರೆ ತುಂಬ, ಮಧ್ಯಾಹ್ನ ಹೊರಟಿರೋದ್ರಿಂದ ನಾವು ಲಂಚ್ ಟೈಮ್ಗೆ ಹೊರಟಿರೋದ್ರಿಂದ ತುಂಬಾ ಬಿಸಿಲಿತ್ತು. ಒಳಗಡೆ ಹೋದ ತಕ್ಷಣ ಆ ವಾತಾವರಣ ತುಂಬ ತಣ್ಣಗೆ ಅನ್ನಿಸ್ತಾ ಇತ್ತು. ಬಿಸಿಲಿಂದ ಒಳಗಡೆ ಹೋದರೆ ಯಾವ ರೀತಿ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗ್ತಿತ್ತು. ಆ ವಾತಾವರಣ ನೋಡಿ ತುಂಬಾ ಖುಷಿಯಾಯಿತು. ತುಂಬ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಪಕ್ಕದಲ್ಲೇ ಕೆರೆ ಇದೆ. ಅಲ್ಲಿಂದ ಕೆರೆ ಪಕ್ಕದಲ್ಲಿ ಬೆಟ್ಟ ಇದೆ, ಕುಂತಿ ಬೆಟ್ಟ. ನೋಡಬೇಕು ಅಂತಲೇ ಅನಿಸ್ತಿತ್ತು, ತುಂಬಾ ಚೆನ್ನಾಗಿತ್ತು. ಮತ್ತು ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಮೆನು ಕಾರ್ಡ್ ಕೊಟ್ಟರು. ನಾನು ಮೆನು ಕಾರ್ಡ್ ಪೂರ್ತಿ ಚೆಕ್ ಮಾಡ್ತಿದ್ದೆ, ಏನೇನು ವೆರೈಟೀಸ್ ಐತೆ ಅಂತ. ಏನು ಆರ್ಡ್ರ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದು ಮಂಡೇ ಹೋಗಿದ್ರಿಂದ ನಾನು ವೆಜ್ ಆರ್ಡ್ರ್ ಮಾಡಬೇಕಿತ್ತು. ಕೊನೆಗೂ ಆರ್ಡ್ರ್ ಮಾಡಿದೆ. ಮೊದಲಿಗೆ ಮಶ್ರೂಮ್ ಪೆಪ್ಪರ್ ಡ್ರೈನ ಆರ್ಡ್ರ್ ಮಾಡಿದೆ. ಅದ ನಂತರ ನಾವು ಬಟರ್ ರೋಟಿ, ಆಮೇಲೆ ಪಾಲಕ್ ಪನ್ನೀರ್ ಮಸಾಲಾನ ನಾನು ಆರ್ಡ್ರ್ ಮಾಡಿದೆ. ಅದರ ಜೊತೆಗೆ ಸ್ವಲ್ಪ ಜೀರಾ ರೈಸು, ಒಂದು ಮೂಸಂಬಿ ಜ್ಯೂಸನ್ನ ಆರ್ಡ್ರ್ ಮಾಡಿದ್ವಿ. ಅಷ್ಟನ್ನು ತಿಂದು ಆ ವಾತಾವರಣ ಫುಡ್ ವೈಸ್ ನೋಡಿದ್ರೆ ಓಕೆ ಅನ್ನಿಸ್ತು. ಫುಡ್ ಏನು ಅಷ್ಟು ಇಂಟ್ರೆಸ್ಟಿಂಗಾಗಿ ಅಷ್ಟು ಟೇಸ್ಟಿಯಾಗಿ ಅನ್ನಿಸ್ಲಿಲ್ಲ. ಬಟ್ ಅಲ್ಲಿ ವಾತಾವರಣ ನೋಡ್ತಾ ಸವಿದಿದ್ದಕ್ಕೆ ನಮಗೂ ಫುಡ್ ಓಕೆ ಅನ್ನಿಸ್ತು. ಹಾಗೆಯೇ ಒಂದು ಲಾಂಗ್ ವಿಡಿಯೋನ ಶೂಟ್ ಮಾಡಿಕೊಂಡು ನಿಮಗೆಲ್ಲ ಪೂರ್ತಿಯಾಗಿ ಕೆಫೆನ ತೋರಿಸೋಣ ಅಂತ ಈ ರೀತಿ ಪೂರ್ತಿ ಬ್ಯಾಕ್ಗ್ರೌಂಡ್ ಎಲ್ಲ ಸೇರಿಸಿ. ಒಂದೇನು ಗೊತ್ತಾ, ಆ ವಾತಾವರಣದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಖುಷಿ ಅನಿಸುತ್ತೆ. ಯಾವುದೋ ಮನಸ್ಸಿನ ಬೇಜಾರನ್ನ ಕಳಿಬಹುದು. ಆ ಜಾಗಕ್ಕೆ ಹೋದ ತಕ್ಷಣ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ಸ್ನ ಫೀಲ್ ಮಾಡ್ಬೋದು. ನೋಡಿ, ಈ ರೀತಿ ಕೊನೆಯದಾಗಿಯೂ ಕೂಡ ನಾನು ಅಲ್ಲೇ ಒಂದು 5 ನಿಮಿಷ ನಿಂತಿದ್ದು ಆ ಕೆಫೆ ವಾತಾವರಣನ ತುಂಬ ಎಂಜಾಯ್ ಮಾಡ್ತಿದ್ದೆ. ಹೀಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್.